ಪ್ರಿಯ ಬಂಧುಗಳೇ, ಈ ವಿಡಿಯೋವನ್ನು ನೀವು ಇಲ್ಲಿ ತನಕ ನೋಡ್ತಿದ್ದೀರಿ ಅಂದರೆ ಅದು ಯಾದೃಚ್ಛಿಕ ಅಲ್ಲ. ಇದು ಕಾಲವೇ ನಿಮ್ಮನ್ನು ಇಲ್ಲಿ ಕರೆತಂದಿದೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಪಂಚಾಂಗ ಎಂದರೆ ಕೇವಲ ದಿನದರ್ಶಿಕೆಯಲ್ಲ. ಇದು ಕಾಲಪುರುಷನ ಉಸಿರು. ಮಾನವನ ಜೀವನವನ್ನು ಕಾಲದ ಜೊತೆ ಹೊಂದಾಣಿಕೆ ಮಾಡುವ ವೈದಿಕ ವಿಜ್ಞಾನ. ಪಂಚಾಂಗ ಎಂದರೇನು ಅನ್ನೋದನ್ನ ಮೊದಲು ತಿಳಿಯೋಣ. ಪಂಚ ಎಂದರೆ 5, ಅಂಗ ಎಂದರೆ ಭಾಗಗಳು. ಕಾಲವನ್ನು ಅಳೆಯಲು, ಶುಭ ಅಶುಭವನ್ನು ತಿಳಿಯಲು, ಮಾನವನ ಬದುಕನ್ನು ಪ್ರಕೃತಿಯ ಲಯಕ್ಕೆ ಹೊಂದಿಸಲು ರೂಪುಗೊಂಡ ವ್ಯವಸ್ಥೆಯೇ ಪಂಚಾಂಗ. ಪಂಚಾಂಗ ದಿನಾಂಕ ಮಾತ್ರ ಹೇಳಲ್ಲ, ಅದು ಕಾಲದ ಗುಣ, ದೋಷ ಮತ್ತು ಫಲವನ್ನು ಹೇಳುತ್ತದೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳುತ್ತಾರೆ, ಪಂಚಾಂಗ ಶುದ್ಧಿಯಾದರೆ ಕಾರ್ಯಸಿದ್ಧಿ ಖಚಿತ. ನಮ್ಮ ಪಂಚಾಂಗ ಪದ್ಧತಿಯ ಮೂಲ ಲಗಧ ಮಹರ್ಷಿಯಿಂದ ಬಂದ ವೇದಾಂಗ ಜ್ಯೋತಿಷ್ಯ. ವೇದಗಳಿಗೆ 6 ಅಂಗಗಳಿವೆ: ಶಿಕ್ಷಣ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಕಲ್ಪ ಮತ್ತು ಜ್ಯೋತಿಷ್ಯ. ಅದರಲ್ಲೂ ಜ್ಯೋತಿಷ್ಯವೇ ಶಿರೋಭೂಷಣ. ಲಗಧ ಮಹರ್ಷಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಥಾ ಶಿಖಾ ಮಯೂರಾಣಾಂ ನಾಗಾನಾಂ ಮಣಯೋ ಯಥಾ ತಥಾ ವೇದಾಂಗಶಾಸ್ತ್ರಾಣಾಂ ಜ್ಯೋತಿಷ್ಯಂ ಮೂರ್ಧನಿ ಸ್ಥಿತಂ. ಅಂದರೆ ಮಯೂರನಿಗೆ ಶಿಖೆ ಎಷ್ಟು ಮುಖ್ಯವೋ, ಹಾವಿಗೆ ಮಣಿ ಎಷ್ಟು ಅಮೂಲ್ಯವೋ, ಅದೇ ರೀತಿ ವೇದಾಂಗಗಳಲ್ಲಿ ಜ್ಯೋತಿಷ್ಯವೇ ಶಿರೋಭೂಷಣ. ಜ್ಯೋತಿಷ್ಯವಿಲ್ಲದೆ ವೇದಕರ್ಮ ಪೂರ್ಣವಲ್ಲ. ಪಂಚಾಂಗವಿಲ್ಲದೆ ಕಾಲಜ್ಞಾನ ಅಪೂರ್ಣ. ಪಂಚಾಂಗದ 5 ಅಂಗಗಳು ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣ. ತಿಥಿ ಮನಸ್ಸಿನ ಸ್ಥಿತಿಯನ್ನು ಸೂಚಿಸುತ್ತದೆ. ವಾರ ಗ್ರಹಶಕ್ತಿಯ ಪ್ರಾಬಲ್ಯವನ್ನು ತೋರಿಸುತ್ತದೆ. ನಕ್ಷತ್ರ ಜೀವನದ ಗತಿ ಮತ್ತು ಭಾಗ್ಯವನ್ನು ಸೂಚಿಸುತ್ತದೆ. ಯೋಗ ಕಾರ್ಯಸಿದ್ಧಿಯಾಗುತ್ತದೆಯೋ ವಿಳಂಬವಾಗುತ್ತದೆಯೋ ಅನ್ನೋದನ್ನು ಹೇಳುತ್ತದೆ. ಕರಣ ಕಾರ್ಯದ ವೇಗ ಮತ್ತು ಫಲವನ್ನು ನಿರ್ಧರಿಸುತ್ತದೆ. ಲಗಧ ಮಹರ್ಷಿಯ ಪ್ರಕಾರ ಈ 5 ಅಂಗಗಳ ಸಮತೋಲನವೇ ಕಾಲದ ಶುದ್ಧತೆ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಮಹರ್ಷಿ ಪರಾಶರರು ಹೇಳಿದ್ದಾರೆ, ಗ್ರಹಗಳು ಕಾಲದ ಅಧಿಪತಿಗಳು. ಆ ಗ್ರಹಗಳ ಚಲನೆಯನ್ನು ದಿನನಿತ್ಯ ನಮಗೆ ತಿಳಿಸುವ ಸಾಧನವೇ ಪಂಚಾಂಗ. ಅದಕ್ಕೆ ವಿವಾಹವಾಗಲಿ, ಗೃಹಪ್ರವೇಶವಾಗಲಿ, ಹೋಮವಾಗಲಿ, ದಾನವಾಗಲಿ, ಪ್ರಯಾಣವಾಗಲಿ ಪಂಚಾಂಗ ನೋಡದೆ ಮಾಡಬಾರದು ಎಂದು ಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತದೆ. ಇಲ್ಲಿ ಒಂದು ವಿಷಯ ಬಹಳ ಮುಖ್ಯ. ಪಂಚಾಂಗ ಎಂದರೆ ಪುಸ್ತಕ ಅಲ್ಲ, ಅದು ಮನೆಯೊಳಗಿನ ಕಾಲದ ದೀಪ. ನಾವು ಪ್ರತಿದಿನ ಕೆಲಸ ಮಾಡ್ತೀವಿ, ನಿರ್ಧಾರ ತಗೋತೀವಿ, ಮಾತು ಕೊಡ್ತೀವಿ, ಪ್ರಯಾಣ ಮಾಡ್ತೀವಿ. ಆದರೆ ಕಾಲ ನಮ್ಮ ಪರವಾಗಿದೆಯೋ ವಿರೋಧವಾಗಿದೆಯೋ ಅದು ಗೊತ್ತಾಗೋದು ಪಂಚಾಂಗದಿಂದ ಮಾತ್ರ. ಇಂದು ಶುಭವೇ? ಈ ಮಾತು ಹೇಳಬೇಕಾ? ಈ ಕೆಲಸ ಶುರು ಮಾಡಬೇಕಾ? ಈ ಪ್ರಯಾಣ ಸರಿಯೇ? ಉತ್ತರ ಒಂದೇ, ಪಂಚಾಂಗ. ಮನೆಯಲ್ಲಿ ಪಂಚಾಂಗ ಇದ್ದರೆ ಒಂದು ಸೂಕ್ಷ್ಮ ಬದಲಾವಣೆಯಾಗುತ್ತದೆ. ಮಾತುಗಳಲ್ಲಿ ಸಂಯಮ ಬರುತ್ತದೆ, ಕೆಲಸದಲ್ಲಿ ಆತುರ ಕಡಿಮೆ ಆಗುತ್ತದೆ, ಶುಭ ಕಾರ್ಯಗಳಲ್ಲಿ ಅಡಚಣೆ ಕಡಿಮೆ ಆಗುತ್ತದೆ, ಮನೆಯೊಳಗೆ ಒಂದು ಅಜ್ಞಾತ ಶಾಂತಿ ನೆಲೆಸುತ್ತದೆ. ಇದು ಮಂತ್ರವಲ್ಲ, ಇದು ಕಾಲದ ಕ್ರಮಕ್ಕೆ ಹೊಂದಿಕೊಂಡ ಜೀವನ. ಇಂದು ನೀವಿಲ್ಲದಿದ್ದರೂ ನಿಮ್ಮ ಮನೆಯವರು ನೋಡಿ ತಿಳಿಯಲಿ ಅನ್ನೋ ದೃಷ್ಟಿಯಿಂದ ಪಂಚಾಂಗ ಮನೆಯಲ್ಲಿ ಇರಬೇಕು. ಮಕ್ಕಳಿಗೆ, ಹಿರಿಯರಿಗೆ, ಗೃಹಿಣಿಯರಿಗೆ ಯಾವುದೇ ಮೊಬೈಲ್ ಆಪ್ ಕೊಡಲಾರದ ಶಾಸ್ತ್ರೀಯ ಭರವಸೆ ಈ ಪಂಚಾಂಗ ಕೊಡುತ್ತದೆ. ಒಂದು ಸತ್ಯ ಮಾತು ಹೇಳ್ತೀನಿ, ಪಂಚಾಂಗವನ್ನು ಒಮ್ಮೆ ಮನೆಗೆ ತಂದರೆ ಅದು ಪ್ರತಿದಿನ ನಿಮ್ಮ ಜೊತೆ ಇರುತ್ತದೆ. ಆದರೆ ಅದನ್ನು ಕಡೆಗಣಿಸಿದರೆ ನಷ್ಟ ಯಾವಾಗ ಆಯಿತು ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ ಮಾತು, ಪಂಚಾಂಗ ಮನೆಗೆ ಬಂದರೆ ಕಾಲ ಮನೆತನದವನಾಗುತ್ತಾನೆ. ಪಂಚಾಂಗವನ್ನು ಕಡೆಗಣಿಸಿದರೆ ಕಾಲವೇ ವಿರೋಧಿಯಾಗುತ್ತಾನೆ. ಪಂಚಾಂಗವನ್ನು ಗೌರವಿಸಿದರೆ ಕಾಲವೇ ಸಹಾಯಕನಾಗುತ್ತಾನೆ. ಕಾಲವನ್ನು ಅರಿತು ಬದುಕಿ, ಅದೇ ನಿಜವಾದ ಯಶಸ್ಸಿನ ರಾಜಮಾರ್ಗ. ಮೈಸೂರು ಪಂಚಾಂಗ, ಶುದ್ಧ ಲಗಧ ಪರಂಪರೆ, ಬೃಹತ್ ಪರಾಶರ ಹೋರಾಶಾಸ್ತ್ರ ಆಧಾರ. ಹೆಚ್ಚಿನ ಮಾಹಿತಿಗಾಗಿ ಅಥವಾ ಈಗಲೇ ಪಡೆದುಕೊಳ್ಳಲು 9972498836 ಅಥವಾ 9741246588ಗೆ ಸಂಪರ್ಕಿಸಿ. ಇದು ಖರೀದಿಯಲ್ಲ, ಇದು ನಿಮ್ಮ ಮನೆಯ ಭದ್ರತೆ.